ಕೇವಲ ಗ್ಯಾರಂಟಿಗಳನ್ನ ಅನ್ಕೊಂಡು ನಾವು ಮುಂದಿನ ಚುನಾವಣೆ ಹೋಗಕ್ಕಾಗಲ್ಲ. ಪಕ್ಷದ ಕೋರ್ ಸಬ್ಜೆಕ್ಟ್ ಏನಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಯಾಕಂದ್ರೆ ಗ್ಯಾರಂಟಿನ ಕೈ ಹಿಡಿದ ಅಂತ ಹೇಳಕ್ ಆಗಲ್ಲ. ಟೈಮ್ ಬಂದಂಗೆ ಅದು ಕಡಿಮೆ ಆಗ್ತದೆ ಶಕ್ತಿ, ಜನ ಅದನ್ನ ಮರಿತಾರೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಈಗಾಗಲೇ ದಿಲ್ಲಿಯಲ್ಲಿ ಆಗಿದೆ ಅಲ್ಲ, ದಿಲ್ಲಿಯಲ್ಲಿ ಉದಾಹರಣೆ ಇದೆ. ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇದೆ. ನಮ್ಮ ಐಡಿಯಾಲಜಿ, ನಮ್ಮ ಕಾರ್ಯಕರ್ತರ ಸಂಘಟನೆ ಮೇಲೆ ನಾವು ಗೆಲ್ಲಲಿಕ್ಕೆ ಆಗ್ತದೆ. ಈಗ ಒಡಿಶಾದಲ್ಲಿ ಹಿಂದುಳಿದ ವರ್ಗದವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರೆಂತ್ ಇರೋದೇ ಈಗ ವೋಟ್ ಬ್ಯಾಂಕ್. ಇಲ್ಲಿ ಬದಲಾವಣೆ ಮಾಡಿ ಅವರು ಹೊಸ ಬಂದಿಲ್ಲ, ಬಂದಾಗ ಚರ್ಚೆ ಮಾಡೋಣ. ಅದು ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ಈಗ ಯಾರಿಗಂತ ಹೇಳ್ಬೇಕು, ನಾವು OBC ಮಾಡಿ, SC ಮಾಡಿ, ST ಮಾಡಂತ ಸಂದರ್ಭ ಬಂದಾಗ ಕರಿಬೇಕು, ಚರ್ಚೆ ಮಾಡ್ಬೇಕು. ಅವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ. ಮತ್ತೆ ಈಗೇನು ಇಲ್ಲದೆ ನಾವ್ ಯಾರಿಗೆ ಹೇಳೋದು ಈಗ ಅಭಿಪ್ರಾಯ ಹೋಗಿ? ಇಲ್ಲ, ಚರ್ಚೆ ಬಂದೇ ಇಲ್ಲ. ಚರ್ಚೆ ಬಂದಾಗ ಕೇಳಿದಾಗ ಹೇಳೋಣ. ಇನ್ನು ನಮ್ನ ಯಾರು ಕೇಳೇ ಇಲ್ಲ. ಯಾರು ಆ ರೀತಿ ಇಲ್ಲವೇ ಇಲ್ಲ. ಇನ್ನು ನಮ್ಮ ಹಂತದಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಶ್ನೆ ಇಲ್ಲ. 8 ದಿನದಲ್ಲಿ ಎಲ್ಲ ಚೇಂಜ್ ಮಾಡೋದು, ಹೊಸ ನೇಮಕ ಆಗೋದು ಎಲ್ಲ 8 ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ರೆ ಈಗಾಗಲೇ ಚರ್ಚೆ ನಡೆದಿದೆಯಾ ಅಂತ ಪ್ರಶ್ನೆ ಇಲ್ಲ. ನಮಗ್ ಗೊತ್ತಿಲ್ಲ ಅದು ಏನು CM ಅಧ್ಯಕ್ಷ ಹತ್ತಲ್ಲಿ ಏನಾರ ಇರ್ಬೋದು. ನಮ್ಮ ಹತ್ತಲ್ಲಿ ಚರ್ಚೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಹಂತದಲ್ಲಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಅಲ್ಲೇ ಆ ಮಟ್ಟದಲ್ಲಿ ಆಗ್ತದೆ. ಅವರೇ ಚರ್ಚೆ ಮಾಡೋದು. ನೋಡಿ ಸರ್, ಹಾಗೆ ಸೋಲು ಗೆಲುವು ಹಾಗೆ ಇರ್ತದೆ. ಏನು ಹೊಸದೇನ ಸೋಲ್ತೀವಿ ಗೆಲ್ತೀವಿ. ಹಿಂದೆ ಯಾವಾಗೂ ಕಾಂಗ್ರೆಸ್ ಬರ್ಲತ್ ಹಿಡಿದು ರಾಜಸ್ಥಾನ ಮಧ್ಯಪ್ರದೇಶ ಗೆದ್ದೀವಿ, ಕರ್ನಾಟಕ ಗೆದ್ದೀವಿ, ಹಿಮಾಚಲ ಪ್ರದೇಶ ಗೆದ್ದೀವಿ, ಛತ್ತೀಸ್ಗಢ ಗೆದ್ದೀವಿ. ನಡ್ತಾನೆ ಹಾಗೇನು ಒಂದ್ ಕಡೆ ಸೋದ್ರೆ ಏನೆಲ್ಲ ಸೋಲುವಂಗಿಲ್ಲ. ಬ್ಯಾಲೆನ್ಸ್ ಮಾಡ್ತೈತಿ, ಪ್ರಕೃತಿ ಬ್ಯಾಲೆನ್ಸ್ ಮಾಡ್ತೈತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.